ಹಾಯ್ ಗಾಯ್ಸ್, ಇದೇ ನನ್ನ ಮೊದಲನೇ ಬ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದೆ. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಒಂಚೂರು ಕೆಲಸ ಇದೆ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ಎದ್ದು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಇವತ್ತಿನ ನಮ್ಮ ದಿನಚರಿ ಎಲ್ಲ ಏನೇನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ತೊಗೊಂಡೆ ಬ್ಲೂಟೂತ್ ಎಲ್ಲ ತಗೊಂಡಿದ್ದೀನಿ. ಅವನ ಬನ್ನಿ. ಬೆಳಿಗ್ಗೆನೇ ಕೆಲಸ ಗಾಯ್ಸ್. ಬೆಳಿಗ್ಗೆ ಆರಾಮಾಗಿ ಫೋನ್ ಮಾಡ್ತಾನೆ ಇರ್ತಾರೆ. ಡೇಟೆಲ್ಲ ಚೀಟ ಹಾಕ್ಕೊಂಡು ಬೆಳಿಗ್ಗೆನೆ ಕರ್ಕೊಂಡು ಬಂದವ್ರು ನೋಡಿ. ಇಲ್ಲಿಗೆ ಬಂದಿದ್ದೀನಿ. ಏನು ಕೆಲಸ ಫೋನ್ ಮಾಡಿದ್ದಲ್ಲ? ಮನೆ ಶಿಫ್ಟಿಂಗ್ ಇತ್ತು. ಇದನ್ನ ನಾವು ಗಾಡಿಗೆ ಇಕ್ಬೇಕಂತೆ. ಇವ್ರು ನಮ್ಮ ಡಗಬಗವ್ರು ನೋಡಿ. ಗಾಡಿ ಒಳಕ್ಕೆ ಪ್ಯಾಸೆಂಜರ್ ಹೊಡಿಯೋಣಂತ ತಗೊಬಂದ್ರೆ ಇವರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಾಕಿ ತುರುಕ್ತವ್ರಲ್ಲ. ಏನು ಮಾಡೋಣ? ಬೆಳಿಗ್ಗೆನೆ ಕರ್ಕೊಂಬಂದು ಈಗ ಬಿಟ್ಟವ್ರೆ. ಕೇಳ್ರಿ, ಎಲ್ಲ ಫುಲ್ ಶಿಫ್ಟಿಂಗ್ ಮಾಡ್ಬಿಟ್ಟವ್ರೆ. ಎಲ್ಲ ಫುಲ್ ಶಿಫ್ಟಿಂಗ್ ಮಾಡ್ದೇನಪ್ಪ? ಆಯ್ತಾ ಶಿಫ್ಟಿಂಗು? ಹಾಂ, ಬೆಳಗ್ಗೆ ನೀನು ಕರೆಸ್ಬಿಟ್ಟು ನಮ್ಮನ್ನೆಲ್ಲ ಹಿಂಗೆ ಅಯ್ಯೋ ಅನ್ನಿಸ್ತಾ ಇದೆಯಲ್ಲ. ಇಲ್ಲಡಿ ಸಂತೋಷ ಖುಷಿ ಎಲ್ಲ ತಳ್ಕೊಂಡು ಹಿಂಗೆ ಓಡಾಡೋದು ಹಿಂಗೆ. ಅಲ್ಲ ಇದು ನೋಡಿ ಇದು ಗಡಿಯಾರ, ಓಡದೇ ಇರೋ ಗಡಿಯಾರ ಕಳ್ಕೊಂಡೇ ಬಿಡ್ತು ಹೋಗೋದು. ಎಲ್ಲ ಬಿಚ್ಚಿ ಉದ್ರೋಗದೆ ಒಳಗಡೆ ಎಲ್ಲ ಹೊಡೆದೋಗೈತಿ. ಎಲ್ಲೇ ಇಲ್ಲ. ಎಲ್ಲ ಟೇಬಲ್ ಫ್ಯಾನು, ಆ ಫ್ಯಾನು ಮಲ್ಕೊಳಕ್ ಹಾಸಿಗೆ ಮಂಚ ಎಲ್ಲಾನು ಎತ್ಕೊಂಡ್ಬಂದಿದ್ದೀವಿ ಮನೆ ಶಿಫ್ಟಿಂಗ್ ಮಾಡ್ಕೊಂಡು. ಎಲ್ಲ ನಮ್ಮ ಗಾಡಿಲೇ ತಗೊಬಂದಿರೋದು, ಯಾವುದೇ ಬಾಡಿಗೆ ಬಂದಿಲ್ಲ. ಅಲ್ಲಿ ಡ್ರಮ್ ಒಳಗೆ ನೆನೆ ಹಾಕ್ಬಿಟ್ಟು ಅಜ್ಜ ಹಾಕೋದನ್ನ. ಡ್ರಮ್ ಒಳಗೆ ನೆನೆ ಹಾಕೋತಾರೆ ನೋಡಿ ಗೈಸ್. ಕೊಂಡೋಯ್ತವ್ರೆ ಡ್ರಮ್ ಒಳಗೆ ನೆನೆ ಹಾಕಕ್ಕೆ. ಡ್ರಮ್ ಒಳಗೆ ನೆನೆ ಹಾಕಕ್ಕಲ್ಲ, ಒಳಗಡೆ ಕೆತ್ಕೊಂಡು ಹೋಯ್ತವ್ರೆ ನೋಡಿ ಗೈಸ್. ನಮ್ಮ ಹುಲಿ ಬಂದರು, ನಮ್ಮ ಗೋಡನಿನ ಹುಲಿ. ಇವರು ಹುಲಿ ಗರ್ಜಿಸ್ತಾರೆ ಹೆಂಗೆ ಗೈಸ್. ಇಲ್ಲಿ ಅವ್ರ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನ್ ಕೊಡೋಣ ಅಂತ ಬಂದಿದ್ದೀವಿ. ಡ್ರೈ ಕ್ಲೀನ್ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡ್ತೀವಿ. ಎಲ್ಲ ಫುಲ್ ಬಟ್ಟೆಗಳು ನೋಡ್ರಿ ಹಿಂಗೆ ಮೂಟೆಗಳು ಹತ್ಕೊಂಬರೋದು. ಡ್ರೈ ಕ್ಲೀನ್ದು ಫ್ಯಾಕ್ಟ್ರಿ ಇದೆ ಇಲ್ಲಿ, ದೊಡ್ಡ ಫ್ಯಾಕ್ಟ್ರಿ. ತೋರಿಸ್ತೀನಿ ಬನ್ನಿ. ಐತೆ ನೋಡ್ರಿ, ದೊಡ್ಡದು ಡ್ರೈ ಕ್ಲೀನ್ ಬಟ್ಟೆಗಳು ಇವೆಲ್ಲ ಮಿಷಿನು. ಬೈ हाँ यही है क्या? उधर डालना है फिर? मैनेजर नहीं, ये कपड़ा का पूरा डीप से क्लीन करना. पूरा गलीज हो गई. ಮೈಸೂರು ಯಾರಿಗೂ ಕನ್ನಡ ಬರಲ್ಲ. ಫ್ರೆಂಡ್ ಏನಾದರೆ ಒಂದು ಪೀಸ್ 100 ರೂಪಾಯಿ ಆಗುತ್ತೆ. ಮಷಿನ್ ವಾಶಲ್ಲಿ ಹೋಗಲ್ಲ, ಕ್ಲೀನ್ ಆಗಲ್ಲ. ಕೊಡಲಿಲ್ಲ. ಡ್ರೈ ವಾಶಲ್ಲಿ ಒಂದು ಬಟ್ಟೆಗೆ 100 ರೂಪಾಯಿ ಅಂದರು, ಕೊಡಲಿಲ್ಲ. ವಾಪಸ್ ಬಂದು ಅವಳು ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ವಾಪಸ್ಸು ಎತ್ಕೊಂಬಂದು ಸೀದಾ ಹೋಗಿ ಅವಳಿಗೆ ತೋಳ್ಸಕ್ಕೆ ಹೇಳ್ಬಿಟ್ಟು ಬರೋದು. ಕಾಲ ಕಳಿಸ್ಕೊಂಡು ಮನಿಕೊಂಡವ್ರೆ ಗೈಸ್. ಓನರ್ ಅಂತೀಯ, ಕಾಸಿಲ್ವಾ? ಕಾಸಿಲ್ಲ ನಮ್ಮ ಹತ್ರ. ಬೆಳಗ್ಗೆ ಅವ್ರ ಹತ್ರ ಇವ್ರ ಹತ್ರ 100 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡು ಸಿಗರೇಟ್ ಬೆಳಿಗ್ಗೆ ಕಾಸೆಲ್ಲ ತೆಗಿತಾವ ನೋಡಿ. ಎಲ್ಲ ತೊಳಿತಾ ಇದ್ದೀವಿ. ಪಾತ್ರೆಗಳೆಲ್ಲ ಬೆಳಿಗ್ಗೆಯಿಂದ ತೊಳ್ಕೊಂಡಿದ್ದೀವಿ. ಇವಾಗ ನಾಷ್ಟ ತಗೊಂಬಂದವ್ರೆ. ನಾಷ್ಟ ಮಾಡ್ಕೊಂಡು
ಏನು ತಂದವ್ರೆ ನಾಷ್ಟ ಏನು ಎತ್ತ ಏನು ಗೊತ್ತಿಲ್ಲ. ಏನು ತಗೊಂಬಂದವ್ರೆ ನಾಷ್ಟ? ಟೊಮೊಟೊ ಬಾತ್ ಅಂತೆ ಬಸ್. ನೋಡಿ ಗೈಸ್, ಟೊಮೊಟೊ ಬಾತ್ ನಮಗೊಂದು ಅವ್ರಿಗೊಂದು. ಇವತ್ತೇನು ಅನ್ನದಾನ ಪ್ರಭು ಇವರೇ, ನಮ್ಮ ಮಂಜು ಬೈ ಅವರು. ಎಲ್ಲ ಓಪನ್ ಮಾಡೋಣ. ಓಪನ್ ಮಾಡ್ಕೊಂಡು ಸಾಗುನ ಇದ ಅದು ಗೈಸ್ ನಾಷ್ಟ ಮಾಡಬೇಕು. ಬನ್ನಿ ನೀವು ನಾಷ್ಟ ಮಾಡಿ. ನಾಷ್ಟ ಗೀಷ್ಟ ಎಲ್ಲ ತಿನ್ಕೊಂಡು. ಗೈಸ್ ನೋಡಿ, ಇವೆಲ್ಲ ತೊಳೆದು ಎತ್ತಿಟ್ಟಿರೋದು ಗೋಡಂದು ಎಲ್ಲ ನೀಟಾಗಿ ತೊಳೆದು ಸ್ಟವ್ಗಳೆಲ್ಲ ಜೋಡಿಸಿ ಎಲ್ಲ ತೊಳೆದು ಎತ್ತಿಟ್ಟಿದ್ದೀವಿ. ಈಗ ಸ್ವಲ್ಪ ಬಟ್ಟೆ ತರಕ್ಕೆ ಹೋಗಬೇಕು. ನನಗೆಲ್ಲ ಗೈಸ್ ನಮ್ಮ ಟಗಬಗ ಮನೂರಿಗೆ ಹೋಗಿ ಬಟ್ಟೆ ತಗೊಂಡು ಬರೋಣ. ನೋಡಿ ಗೈಸ್, ಹೋಗೋಕ್ಕೆ ರೆಡಿಯಾಗಿ ನಮ್ಮ ಡ್ರೈವರ್ ಇವರು, ನಮ್ಮ ಮಂಜುದು ಬಯ್ಯ. ಇವ್ರಿಗೆ ಬಟ್ಟೆ ತರಕ್ಕೆ ಹೋಯ್ತಾ ಇರೋದು. ಡಗಬಗ ಮನು ಅಂದರೆ ಇವರೇ. ಬಟ್ಟೆ ತಗೊಂಡು ಗೈಸ್ ಫೈನಲ್ಲಿ ಅಂಗಡಿಗೆ ಬಂದು ಕಮ್ಮಿ ಇರೋದ್ರಿಂದ ರೌಂಡ್ ನೆಕ್ ಕಾಲರ್ ರೌಂಡ್ ನೆಕ್ ಇದು ಟವಲೇ ಅಂತಾರೆ. ಇನ್ನೇನು ಟವಲ್ಗೆ ಏನಂತಾರೆ ಅಂದರೆ क्या साइज है? एल दे. हाँ एल. हाँ एल होगा. मैं एल लार्ज है ना? नहीं उसके लिए. ಒಳ್ಳೆ ಮದುವೆ ಬಟ್ಟೆ ಶಾಪಿಂಗ್ ಮಾಡ್ದಂಗೆ ಆಯ್ತೈತೆ ನಮ್ಮದು. ಈ ಕಲರ್ ಅಲ್ಲ ಫೋನ್ ಮಾಡಿದ್ರು. भैया और डार्क कलर से ये एल है एम है? वो थोड़ा बड़ा दे दो भाई. मुझे करेक्ट कहते हैं. हाँ बड़ा चाहिए. बिलिंग ಇನ್ನೇನು ತಗೋಬೇಕು? टवल टवल. हाँ 2 टवल दे. ಹಾಂ ಅಂಥದ್ದೇ ತಗೋ ಟವಲ್. ಎರಡೇನಕ್ಕೆ? ಏಯ್ ಕಲಿ ನಡಿ ಎದ್ಕೊಳಪ್ಪ ನೀನು ಬಟ್ಟೆ ಮೂಟೆ. ಅಲ್ಲುಜಕ್ಕೆ ಬಟ್ಟೆ ಉದ್ದಕ್ಕೆ ಡ್ರೆಸ್ಸು ವಯಸ್ಸು ಇವೆಲ್ಲ ಬಡೂರ್ತು. ಅವೆಲ್ಲ ಬಡೂರೆ. ಇದೊಂದು ಬ್ರಷ್ ತಗೋ. ಹಿಡ್ಕೊ. ಅದೇನಿಕೆ ಅದೇನು ಮೈ ಇದ್ರಲ್ಲಿ ಮೈ ಯೂಸ್ಕೊಳಕಾಯ್ತದೆ ನೀನು? ಇದ್ರಲ್ಲಿ ಮೈ ಯೂಸ್ ಇದ್ರಲ್ಲಿ ಮೈ ಯೂಸಕ್ಕಲ್ಲ, ಬಟ್ಟೆ ಉಜ್ಜಿದ್ರೇನೆ ಅರ್ಧೋಗುತ್ತೆ. ಬಟ್ಟೆ ಉಜ್ಜಿದ್ರೇನೆ. ಇನ್ನೇನು ತಗೋತೀಯ? ಇನ್ನೇನಿಲ್ಲ. ಎಲ್ಲೈತೆ ಸೋಪ್ ಬಾಕ್ಸ್ ಒಂದು ತಗೋ. ಸೋಪ್ ಬಾಕ್ಸ್ ಇಲ್ಲೈತೆ. ಎಲ್ಲೈತೆ ಸೋಪ್ ಬಾಕ್ಸು? ಹಾಂ ಅದೇ ತ ಅಲ್ಲುದ್ದಕ್ಕೆ ಎಲ್ಲ ಅದೇ ಆಯ್ತು. ಅಷ್ಟೇ ತಾನೆ? ಬ್ರೆಸ್ಸು ಇಲ್ಲೇ ಐತೆ ನೋಡು. ಅಲ್ಲುಜದು ಹಾಂ ಇಲ್ಲೇ ಐತಲ್ಲಪ್ಪ. ಬ್ರೆಸ್ಸು ಗಿಸ್ಸೆಲ್ಲ ಇಲ್ಲೇ ಐತೆ ನೋಡಿ. ಅಲ್ಲುಜದು ಗೈಸ್ ಮೈಕ್ ಇಲ್ಲ ಗೈಸ್, ಬೇಜಾರು ಮಾಡ್ಕೊಬೇಡಿ. ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ. ಫಸ್ಟ್ನೇ ಬ್ಲಾಗ್ ನಮ್ಗೇನು ಬರುತ್ತೋ ಅದನ್ನು ತೋರಿಸ್ತಾ ಇದ್ದೀವಿ.
ಮಾಡ್ತಾಯಿದ್ದೀವಿ. ಮಾತಿರಲ್ಲ ಒಂದು ಒಂದು ಅಂತಂದಲ್ಲಿ ಏನಕ್ಕೆ ಮಾಮೂಲಿ ಚಡ್ಡಿನಾ? ಇಲ್ಲೇ ಐತಲ್ಲ, ಹಾಫ್ ಚಡ್ಡಿನೇ ಇಲ್ಲೇ ಇದೆ. ಏಯ್ ಇದು ಬೇಡ, ಇಲ್ಲವೇ ನೋಡಿ ನಿಂತರ ತಗೋ, ಈ ಥರ ತಗೋ. ಗೈಸ್ ಬಟ್ಟೆನ ನೋಡಿ ಹುಡುಗರು ಎಷ್ಟು ಬೇಗ ತಗೋತಾರೆ ಅಂದರೆ, ಸುಮ್ಮನೆ ನೋಡಿದ್ವಾ ಕಣ್ಣಿಗೆ ಸೆಲೆಕ್ಷನ್ ಆಯ್ತಾ ಎತ್ಕೊಂಡ್ವಾ ಹೊಂಟ್ವಾ ಅಷ್ಟೇ. ಎಲ್ಲರೂ ಈ ಥರ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ. ಇದೊಂದು ಕೊಡು, ಅಲ್ಲಿ ಚಡ್ಡಿ ಸಾಕು ನಡಿ. ಒಂದೇ ಕಲರ್ ಆಗುತ್ತೆ. ಅದು ಇದೊಂದು ಅದೊಂದು ತಗೋ. ಚಡ್ಡಿ ಕೇಳಿದ್ದು ಭಯ್ಯಾ, ಭಯ್ಯಾ ಇದಕ್ಕೆ 200 ಅಂತ ಗೈಸ್ ಚಡ್ಡಿ ಒಂದು. ಅಣ್ಣ ಇವಾಗ ಏನು ಬೇಡ ಸದ್ಯಕ್ಕೆ ನಡಿ. ನಾವು ಒಂದೇ ತಗೊಂಡು ಏ ಬೇಡ ನಡಿ ಅಣ್ಣ, ನಾನು ಆಮೇಲೆ ನೋಡಿ ಮಕ್ಕದ ಮೇಲೆ ಹಾಕ್ಬಿಡ್ತೀನಿ ಚಡ್ಡಿನ. ನೋಡಿ ಗೈಸ್ ಎಲ್ಲ ತಗೊಂಬಿಟ್ಟು ಇಲ್ಲೇ ಇಟ್ಬಿಟ್ಟೋಯ್ತಾರೆ ನೋಡಿ. ಚೆನ್ನಾಗೈತಿ ತಗೊಳ್ಳಿ. ಎಲ್ಲ ತಗೊಂಬಿಟ್ಟು ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ಏನಂತ ಹುಡುಕ್ತಾರೆ. ದಿಸ್ ಐಟಮ್ ನೋ ಎಕ್ಸ್ಚೇಂಜಾ? ಚಡ್ಡಿ ಎಲ್ಲ ನೋ ಎಕ್ಸ್ಚೇಂಜ್ ಅಂತ ಬೋರ್ಡ್ ಬೇರೆ ಹಾಕೋರೆ ನೋಡಿ. ದಿಸ್ ಐಟಮ್ ನೋ ಎಕ್ಸ್ಚೇಂಜ್. ಚಡ್ಡಿಗಳೆಲ್ಲ ನೋ ಎಕ್ಸ್ಚೇಂಜ್ ಅಂತೆ ಗೈಸ್. ಇಲ್ಲೋ ಹೋಯ್ತಾ 3290. ₹3,350 ಬಿಲ್ಲು. ಬಿಲ್ ಕಟ್ಟೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಗೈಸ್. ಎಲ್ಲ ಎತ್ಕೊಂಡು ಓಡಕ್ಕೆ ಪ್ಲ್ಯಾನ್ ಮಾಡ್ತಾರೆ. भैया 3350 हुआ है, 3250 व्लॉग भैया व्लॉग दादा यूट्यूब में व्लॉग कर रहे हैं. ಫೈನಲಿ ಗೈಸ್ ಎಲ್ಲ ತಗೊಂಡು ಎಲ್ಲ ಚೀಲ ತುಂಬಿಕೊಂಡು ಎಲ್ಲ ಚೀಲ ನೋಡಿ ಚೀಲ ಎಲ್ಲ ಚೀಲ ತುಂಬಿಕೊಂಡು ಇಷ್ಟೆಲ್ಲ ತಗೊಂಡು ಒಳ್ಳೆ ಸ್ಕೂಲ್ ಮಕ್ಳನ್ನ ಈ ಹಾಸ್ಟ್ಲಿಗೆ ಬಿಡ್ತೀವಿ ಗೊತ್ತಾ? ಆ ಥರ ಸ್ಕೂಲ್ ಮಕ್ಳನ್ನ ಹಾಸ್ಟ್ಲಿಗೆ ಬಿಡೋ ಥರ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಸರಿ ನಡಿ ಹೋಗೋಣ. ಇನ್ನೇನೇನು ತಗೋಬೇಕು? ಬ್ರಷು, ಸೋಪು, ಶಾಂಪು ಎಲ್ಲ ತಗೊಂಡು ಒಳ್ಳೆ ಸ್ಕೂಲ್ ಮಕ್ಳನ್ನ ನಾವು ಈ ಹಾಸ್ಟ್ಲಿಗೆ ಬಿಡೋ ಥರ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಇಂಥ ಎಲ್ಲ ತಗೊಂಡು ಬಂದ್ವಿ. ಏನೇನು ತಗೊಂಡಿದ್ದೀವಿ ಏನೇನು ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಲ್ಲ ತಗೊಂಬಂದು ಸ್ಕೂಲಿಗೆ ಕಳ್ಸಂಗೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ. ಏನೇನು ತಗೊಂಡಿದ್ದೀವಿ ತೋರಿಸೋ ಹಂಗೆ. 4 ಪ್ಯಾಂಟು, 4 ಟೀ ಶರ್ಟು, 4 ಟೀ ಶರ್ಟು, 2 ಹಾಫ್ ಚಡ್ಡಿ, ನೈಟ್ ಪ್ಯಾಂಟು ಚೆನ್ನಾಗೈತಲ್ವಾ? ಅಲ್ಲೇ ಈ ಸ್ಕೂಲ್ ಮಕ್ಳನ್ನ ಹಾಸ್ಟ್ಲಿಗೆ ಹೋಗೋ ಮಕ್ಳನ್ನ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ತೀವಲ್ಲ, 4 ಆ ಥರ ಆಗ್ಬಿಟ್ಟಿದೆ ಆ ಥರ ಆಗಿದೆ ನಮ್ದು ಇವತ್ತು ಪರಿಸ್ಥಿತಿ. ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಎಲ್ಲ ಗೋಡನ್ನು ಶಿಫ್ಟ್ ಮಾಡಿಸ್ಬಿಟ್ಟು ಇವತ್ತು ನಮ್ಮ ಕೆಲಸ ಮುಗಿಯುತ್ತೆ. ವಯಸ್ಸು ತಿರ್ಗಾ ಅದೇ ಅಂಗಡಿಗೆ ಬಂದ್ವಿ. ಏನಪ್ಪ ಅಂದರೆ ಒಂದು ಐಟಮ್ ಬಿಟ್ಬಿಟ್ಟಿದ್ವಿ, ತಗೊಂಡಿದ್ದಿದ್ದು ಐಟಮ್ಗಳು ಎಷ್ಟೊಂದು ಬಿಟ್ಬಿಟ್ಟಿದ್ವಿ. ಬಯ್ಯನ್ನ ಕೇಳೋಣ, ಬರ್ರಿ ಕೊಡ್ತಾರಾ ಇಲ್ಲ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ. ಭಯ್ಯ ಐಟಮ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀವಿ.
ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀವಿ. ಇನ್ನ ನಾರೆಲ್ಲ ಇತ್ತಲ್ಲ, ಬಿಲೋ ಹೋಗಲ್ಲ ಬರ ನಾರೆಲ್ಲ ಇತ್ತಲ್ಲ ಭಯ್ಯ, ಅಲ್ಲೂ ಜೋ ಬ್ರಷು ನಾರು ಮಯೂಜೋ ನಾರು ಒಂದಿತ್ತು. ಮಯೂಜೋ ನಾರಿತ್ತಲ್ಲ ಭಯ್ಯ, ಇವು ನಾರಲ್ಲ ಮೈಗೆ ಹಾಕ್ತಾರಲ್ಲ ನಾರು. ನಾವು ಮರ್ಸ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ, ನೀವು ಹೇಳ್ಬೇಕಲ್ವಾ. ನಾವು ಮಾಡಿದ್ರೆ ಬರೀ ಬಟ್ಟೆ ಅವರು ಎಲ್ಲ ಬರೀ ಕೈಗೆ ಹಾಕೊಂಬಂದಿದ್ರು. ಕಪಡ ನೈ. ಓಕೆ ಭಯ್ಯ, ಥ್ಯಾಂಕ್ಸ್. ಹಾಂ, ಯೂಟ್ಯೂಬ್ ಬ್ಲಾಗ್. ಹಾಯ್ ಅನ್ನಿ. ಏನು ಭಯ್ಯ, ಇನ್ನೊಂದ್ಸತಿ ಹೇಳಿ, ಕೇಳಿಸ್ಲಿಲ್ಲ. ಓಕೆ ಭಯ್ಯ, ಕೃಷ್ಣ ಫ್ಯಾಷನ್ಸ್ ಅಂತ ಗೈಸ್, ಬನ್ನಿ. ಕೊಟ್ಟರು ಗೈಸ್, ಪಾಪ ಒಳ್ಳೆಯವರು. ನಾವು ಬಿಟ್ಬಿಟ್ಟು ಹೋಗಿದ್ರು ತಿರ್ಗಾ ವಾಪಸ್ ಕೊಟ್ಟಿದ್ದಾರೆ. ಕಡೆಗೇನು ಬಿಟ್ಟೋಗಿರೋದು ಐಟಮ್ ಸಿಕ್ಕಿದೆ. ತಿರ್ಗಾ ರಿಟರ್ನ್ ಹೋಗೋದು ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ಒಬ್ಬೊಬ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ದುಡ್ಡೆಲ್ಲ ವೇಸ್ಟ್ ಆಗೋಗುತ್ತಲ್ಲ. ಕೊಟ್ಟರು ಎಲ್ಲ ಇದು ಮಾಡ್ತಾ ಇದ್ವಿ, ಅವ್ರನ್ನ ರೆಡಿ ಮಾಡೋಣ ಅಂತ ಕೈನೆಲ್ಲ ರೆಡಿ ಮಾಡಿದ್ವಿ. ನೋಡಿ ಎಲ್ಲ ತೆಗಿತಾವಲ್ಲ, ನೋಡಿ ಗೈಸ್, ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀವಿ. ಎಲ್ಲ ನೀಟಾಗಿ ರೆಡಿ ಮಾಡಿ ಬಿಟ್ಟಿದ್ದೀವಿ. ಕರ್ಕೊಂಡೋಗಿ ಆಚೆಗೆ ಸೇರಿಸ್ಬಿಟ್ಟು ಸೀದಾ ಮನೆಗೆ ಹೋಗ್ತಾ ಇರೋದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಹೆಂಗಿತ್ತು ಇವತ್ತಿನ ವ್ಲಾಗು ಅಂದ್ಬಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.